ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಇದ್ದಾರೆ. ಅಧ್ಯಕ್ಷರು ಜೆನೆಟಿಕ್ ಮತ್ತು ಜೆನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಬನ್ನಿ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನ ಕೊಡ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಮಸ್ತೆ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಈಗಿನ ಕಾಲಕ್ಕೆ ಏನು ಇದೊಂದು ಉದಾಹರಣೆ ಅಂತ ಹೇಳ್ಬೋದು, ಅಥವಾ ಈಗ ನಡೀತಾ ಇರುವಂತಹ ಒಂದು ವಿಷಯ ಅಂತ ಹೇಳ್ಬೋದು. ಈ ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೇನೆ. ಈಗ ಹೆಣ್ಮಕ್ಳು ಹೇಗೆ ಅಂದ್ರೆ, ಮೊದಲ ಒಂದು ಮದುವೆ ವಯಸ್ಸು ಅಂತ ಇತ್ತು. ಇಷ್ಟು ವರ್ಷದಲ್ಲಿ ಹೆಣ್ಮಕ್ಳು ಮದ್ವೆ ಆಗ್ತಾ ಇದ್ರು. ಈಗ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಎಲ್ಲರೂ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳೇ. ಸೊ ನಾನ್ ದುಡಿತೇನಲ್ವಾ, ನಾನ್ ದುಡ್ದು ನನ್ನನ್ನು ನಾನು ಸಾಕೊಳ್ತೇನೆ ಅಂತ ಹೇಳ್ಬೇಕಾದ್ರೆ ಮದ್ವೆ ಯಾಕ್ಬೇಕು ಅಂತ ಹೇಳುವಷ್ಟು ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಈಗ ಹೆಣ್ಮಕ್ಳು ತುಂಬಾ ಲೇಟ್ ಆಗಿ ಮದ್ವೆ ಆಗ್ತಾ ಇದ್ದಾರೆ, ಅಥವಾ ಮದ್ವೆನೇ ಆಗೋದ್ ಬೇಡ ಅಂತ ಹೇಳುವಂತ ನಿರ್ಧಾರವನ್ನ ತಗೊಂಡಿದ್ದಾರೆ. ಸೊ ಹುಡುಗರು ಹೌದು, ಆದ್ರೆ ಹೆಚ್ಚಾಗಿ ನಾವು ಗಮನಿಸಬೇಕು ಅಂದ್ರೆ ಹೆಣ್ಮಕ್ಳು ಈ ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಸೊ ಇದು ಯಾವ ರೀತಿ ಒಂದು ಪರಿಣಾಮ ಆಗುತ್ತೆ ಅಂತ? ಈಗ ನಾವು ಜೀವ ಜಗತ್ತು ಅಂತ ನೋಡಿದಾಗ, ಭೂಮಿ ಮೇಲಿರುವ ಪ್ರತಿಯೊಂದು ಜೀವಿಯ ಕೊನೆಯ ಒಂದು ಗುರಿ ಅಂತಂದ್ರೆ ತನ್ನ ಜೀನ್ಸ್ ಏನಿದೆ ಅದು ಹಾಗೆ ಕಂಟಿನ್ಯೂ ಆಗ್ಬೇಕು ಅಂತ. ಅಂದ್ರೆ ಈಗ ನಾನು ಇಲ್ಲದೆ ಇರ್ಬೋದು, ಆದ್ರೆ ನನ್ನ ಜೀನ್ಸ್ ನನ್ನ ಮಕ್ಕಳಲ್ಲಿ ಇರುತ್ತೆ, ಆಮೇಲೆ ಅದು ಮೊಮ್ಮಕ್ಕಳಲ್ಲಿ ಬರುತ್ತೆ. ಅಂದ್ರೆ ಇದು ಬರೀ ಮನುಷ್ಯ ಅಂತಲ್ಲ, ಎಲ್ಲಾ ಜೀವಿಗಳು ಬದುಕೋದು ಇದಕ್ಕೋಸ್ಕರನೇ. ನೀವು ಇನ್ನು ಪಕ್ಷಿಗಳಲ್ಲಿ ನೋಡ್ಬೋದು, ಮತ್ತೆ ಸರೀಸೃಪಗಳು, ಈ ಹಾವು, ಬೇರೆ ಬೇರೆ ಎಲ್ಲ ಪ್ರಾಣಿಗಳಲ್ಲಿ, ಪ್ರಾಣಿ ಜಗತ್ತಲ್ಲೂ ಮನುಷ್ಯನಷ್ಟು ಅವು ಬುದ್ಧಿ, ಅವ್ರಿಗೆ ಕ್ರೇನಿಯಲ್ ಕೆಪಾಸಿಟಿ ಇಲ್ಲದೆ ಹೋದ್ರೂ ಅವು ತಮ್ಮ ಸಂತಾನ ಚೆನ್ನಾಗಿರ್ಬೇಕು ಅಂತೇಳಿ ಎಷ್ಟೋ ಸಲ ಅವಕ್ಕೆ ಆಹಾರ ಇಲ್ಲದೆ ಹೋದ್ರು ಅವು ಮಕ್ಕಳುಗಳಿಗೆ ಅದನ್ನ ಕೊಟ್ಟು ಅದು ತೀರೋಗಿರೋದು ನಾವು ನೋಡಿದ್ದೀವಿ. ಬೇಕಾದಷ್ಟು ನೀವು ನೋಡಿರ್ಬೋದು. ಈಗ ಯೂಟ್ಯೂಬಲ್ಲೆಲ್ಲ ತೋರಿಸ್ತಾರೆ ಕೆಲವೊಂದು ಕೋತಿಗಳಾಗಿರ್ಬೋದು, ಅಥವಾ ಜಿಂಕೆ, ಇದೆಲ್ಲ. ಅಂದರೆ ಪ್ರತಿಯೊಂದು ಪ್ರಾಣಿಗೂ ಅದರ ಸಂತತಿನ ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅನ್ನೋದು ಒಂದು ಬೇಸಿಕ್ ಇನ್ಸ್ಟಿಂಕ್ಟ್. ಅದು ಬೇಸಿಕ್ ಇನ್ಸ್ಟಿಂಕ್ಟ್ ನಾವು ಎಲ್ಲ ಇದನ್ನ ನೋಡೋದಾದ್ರೆ. ಹಾಗಾಗಿ ಪ್ರಕೃತಿಯ ನಿಯಮ ಏನು ಅಂದ್ರೆ, ಈಗ ಮನುಷ್ಯ ಅವನು ಹುಟ್ಟಿದಾನೆ ಅಂತಂದ್ರೆ ಅವನ ಮುಖ್ಯ ಕೆಲಸ ರಿಪ್ರೊಡಕ್ಷನ್ನೇ ಆಕ್ಚುಲ್ ಆಗಿ ರಿಪ್ರೊಡಕ್ಷನ್ನೇ ಪ್ರತಿಯೊಂದು ಜೀವಿಯ ಅಲ್ಟಿಮೇಟ್ ಗುರಿ. ಅದಕ್ಕೆ ನೋಡಿ, ಹಿಂದಿನ ಕಾಲದಲ್ಲಿ ಮದುವೆ ಆದ್ಮೇಲೆ ಮಕ್ಳು ಯಾವಾಗ ಅಂತ ತುಂಬಾ ಕೇಳೋರು, ನಮ್ಮ ವಂಶ ಮುಂದುವರಿಬೇಕು, ಬೇಗ ಮದುವೆಯಾಗಿ. ಅಂದ್ರೆ ಅಲ್ಲಿ ಉದ್ದೇಶ ಏನು ಅಂತಂದ್ರೆ, ಮದುವೆ ಆಗೋದು ನಿಮ್ಮ ಲೈಂಗಿಕತೆಗೆ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ನಿನ್ನ ಜನರೇಷನ್ ಕಂಟಿನ್ಯೂ ಆಗ್ಬೇಕು ಅನ್ನೋದು ಮೂಲ ಉದ್ದೇಶ ಆಗಿತ್ತು. ಆದ್ರೆ ಇವಾಗಿನ ಪರಿಸ್ಥಿತಿಲಿ ಆ ಮೂಲ ಉದ್ದೇಶ ಇಲ್ಲ. ಇವಾಗ ಮಕ್ಕಳು ಅನ್ನೋದು ಏನು ಸಂತಾನ ಅಂತ ಯೋಚನೆ ಮಾಡ್ತಾ ಇಲ್ಲ, ಅಥವಾ ನನ್ನ ಒಂದು ಜೀನ್ಸ್, ಅದು ಸೆಲ್ಫಿಶ್ ಜೀನ್ ಥಿಯರಿ ಸುಮಾರಲ್ಲಿ ಬೇರೆ ಬೇರೆ ತರ ಹೇಳ್ತಾರೆ. ಅದನ್ನ ನನ್ನ ಜೀನ್ಸ್ ಮುಂದೆ ಇದ್ರಲ್ಲಿ ಜನರೇಷನ್ ಅಲ್ಲಿ ಮುಂದುವರಿಬೇಕು ಅನ್ನೋದಕ್ಕಿಂತ ನಾನು ಖುಷಿಯಾಗಿರ್ಬೇಕು, ನನ್ನ ಸುಖ, ನನಗೆ ದೈಹಿಕ ಸುಖ ಬೇಕು ಅನ್ನೋ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಎಲ್ಲ ಯೋಚನೆ ಮಾಡ್ತಾರೆ ಹೊರತು ಅದು ಈ ಪ್ರಕೃತಿಯ ನಿಯಮ ಏನು ಅನ್ನೋದನ್ನ ಮರಿತಾ ಇದ್ದಾರೆ ಅಂತ ನಾವೆಲ್ಲೋ ಅನ್ಕೋಬಹುದು. ಹಾಗಾಗಿ ಇತ್ತೀಚಿನ ದಿನದಲ್ಲಿ ಯುವತಿಯರಾಗ್ಬೋದು, ಯುವಕರಾಗ್ಬೋದು, ನಮಗೆ ಮದುವೆ ಬೇಡ ಅನ್ನೋದು. ನೀವು ಗೊತ್ತಿರೋ ಹಾಗೆ ಈಗ ಭಾರತದಲ್ಲಿ, ಈಗ ಬೆಂಗಳೂರಂತ ಊರಿನಲ್ಲೂ ಸಹ ಲಿವ್ ಇನ್ ರಿಲೇಷನ್ ಎಲ್ಲೋ ಜನ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಸೊಸೈಟಿಲಿ ತುಂಬಾ ಜನ ನಾವು ನೋಡ್ತೀವಿ. ಆದ್ರೆ ಎಲ್ಲ ಸಂಬಂಧಗಳಲ್ಲೂ ಯಾವಾಗ ಮದುವೆ ಆಗೋದಿಲ್ಲ, ಅವನಿಗೆ ಇನ್ಸೆಕ್ಯೂರಿಟಿ ಅದನ್ನು ಖಂಡಿತ ಇದ್ದೇ ಇರುತ್ತೆ. ಮನುಷ್ಯ ಅವನು ಒಂದು ಸಂಘಜೀವಿ. ಅವನು ಆಮೇಲೆ ಮನುಷ್ಯನ ಒಂದು ವಿಕಾಸ ಹಂತದ ನಾವು ನೋಡಿದಾಗ ಅಲ್ಲಿ ಎವಲ್ಯೂಷನ್ ಆಯ್ತಲ್ಲ, ಅವಾಗ ಅವನು ಒಬ್ಬ ಇರ್ತಾ ಇರಲಿಲ್ಲ, ಅವನು ಗುಂಪಲ್ಲಿ ಇರ್ತಿದ್ದ. ಅವನು ಯಾಕೆ ಗುಂಪಲ್ಲಿ ಇರ್ತಿದ್ದ ಅಂತಂದ್ರೆ, ಒಂದು ಸೆಕ್ಯೂರ್ಡ್ ಫೀಲಿಂಗ್ ಬೇಕು ಅವನಿಗೆ, ಪ್ರೊಟೆಕ್ಷನ್ ಬೇಕು. ತುಂಬ ಜನ ಇದ್ದಾಗ ನನ್ನವ್ರು ಇದ್ದಾರೆ, ನನ್ನ ಕಾಪಾಡ್ತಾರೆ, ಏನೇ ಥ್ರೆಟ್ ಆಗಲಿ, ಏನೇ ದಾಳಿ ಆಗಲಿ, ಯಾವುದೇ ಪ್ರಾಣಿ ಬರಲಿ, ನಾವೆಲ್ಲ ಒಟ್ಟಾಗಿದ್ದೀವಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ. ಅಂದರೆ ಮನುಷ್ಯನಿಗೆ ಆ ಸೆಕ್ಯೂರ್ಡ್ ಫೀಲಿಂಗು ಯಾವಾಗ ಇರುತ್ತೆ, ಅವನ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಥರ ಹೆಲ್ತು ಅವನಿಗೆ ಚೆನ್ನಾಗಿರುತ್ತೆ. ಆದರೆ ನಮಗೆ ಬೇಸಿಕ್ ಅದನ್ನು ನಾವು ಮರಿತಾ ಇದ್ದೀವಿ. ಆ ಸೆಕ್ಯೂರ್ಡ್ ಫೀಲಿಂಗು ಈಗ ಲಿವಿನ್ನಲ್ಲಿ ಎಷ್ಟು ದಿನ ಇರ್ತಾರೆ, ಏನು ಗ್ಯಾರಂಟಿ? ಈಗ ನಾಳೆ ದಿನ ಬೇರೆ ಆಗ್ಬೋದು. ಆಗ ಅಂದರೆ ಒಂದು ಅನ್ಸರ್ಟನಿಟಿ ಜಾಸ್ತಿ. ಈಗ ನಾವು ಏನು ಇವತ್ತಿನ ಯುವಕ ಯುವತಿಯರು ಅಳವಡಿಸ್ಕೊಂತಿದ್ದಾರೆ, ಅದು ಜಾಸ್ತಿ ದಿನ ನಿಲ್ಲಲ್ಲ. ಅದು ಕಾರಣ ಏನಂತಂದರೆ, ಅಲ್ಲಿ ಅನ್ಸರ್ಟನಿಟಿ ಇರುತ್ತೆ. ಸೆಕ್ಯೂರ್ಡ್ ಫೀಲಿಂಗು, ಒಂದು ಪ್ರೊಟೆಕ್ಷನ್ ಆಗಲಿ, ನನಗೆ ಯಾರೋ ಒಂದು ಸಪೋರ್ಟ್ ಇದೆ ಅನ್ನೋದು, ಆ ಫೀಲಿಂಗು ಎಲ್ಲಿ ಮನುಷ್ಯನಿಗಿರೋದಿಲ್ಲ. ಅಂಥ ಸಂಬಂಧಗಳು ಜಾಸ್ತಿ ದಿನ ನಿಲ್ಲಲ್ಲ. ಆದರೂ ಸಹ ಹೆಣ್ಮಕ್ಳು ಈ ಒಂದು ಮದುವೆ ಬೇಡ ಅನ್ನೋದು, ಹುಡುಗರು ಸಹ ಅವ್ರಿಗೆ ಭಯ, ಅದು ಹೇಗೆ ನಿಭಾಯಿಸೋದು ಸಂಸಾರನ ಅನ್ನೋದೆಲ್ಲ ಇರುತ್ತಲ್ವಾ.
ಹಾಗಾಗಿ ಆದರೆ ಆ್ಯಸ್ ಅ ಜೆನೆಟಿಸ್ಟ್ ಇನ್ನೊಂದು ಕಾಂಟೆಕ್ಸ್ಟಲ್ಲಿ ನಾವು ನೋಡೋದಾದರೆ, ಹೆಣ್ಣು ಮಕ್ಕಳು ಮದುವೆನ ಮುಂದೂಡೋದ್ರಿಂದ ಮುಂದಿನ ದಿನದಲ್ಲಿ ಅವರು ಜನ್ಮ ನೀಡುವ ಮಕ್ಕಳು ಆ, ಬುದ್ಧಿಮಾಂದ್ಯತೆ ಆಗಿರ್ಬೋದು ಅಥವಾ ಆನುವಂಶೀಯ ಕಾಯಿಲೆಗಳಾಗಿರ್ಬೋದು, ಅನಾರೋಗ್ಯ ಮಕ್ಕಳು ಅಂತ ಅನ್ಬೋದು. ಒಟ್ಟಾರೆ ಅನಾರೋಗ್ಯ ಮಕ್ಕಳಿಗೆ ಜನ್ಮ ನೀಡುವ ಸಾಧ್ಯತೆ ಜಾಸ್ತಿ. ಯಾವಾಗ ಹೆಣ್ಣು ಮಗು ಅವಳು ತುಂಬಾ ನಿಧಾನಕ್ಕೆ ಮದುವೆ ಆಗ್ತಾಳೆ, 30 ವರ್ಷ ಆದ್ಮೇಲೆ ಆಗಿ 35 ವರ್ಷ ಆದ್ಮೇಲೆ ಒಂದು ಮಗು ಆಗುತ್ತೆ, ಅಂತ ಮಗುವಿನ ಒಂದು IQ ಕಮ್ಮಿ ಇರುತ್ತೆ. ಆ ಮಗುವಿಗೆ ಬೇಕಾದಷ್ಟು ತೊಂದರೆಗಳು, ಕಿವಿ ಕೇಳದೇ ಇರ್ಬೋದು, ಕಣ್ಣು ಕಾಣದೇ ಇರ್ಬೋದು, ಮಾತಾಡೋಕ್ಕಾಗದೇ ಇರ್ಬೋದು, ಬರೆಯೋಕ್ಕಾಗಲ್ಲ, ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಕಿಲಿಯಾ ಅಂತ ಬೇಕಾದಷ್ಟು ಕಾಯಿಲೆಗಳು, ಜೆನೆಟಿಕ್ ಡಿಸಾರ್ಡರ್ಗಳು. ಇದರ ಜೊತೆಗೆ ಮಗುವಿಗಲ್ಲಿ ಕ್ರೊಮೊಸೋಮಲ್ ಡಿಸಾರ್ಡರ್ಸ್, ಸಿಂಡ್ರೋಮ್ ಅಂತೀವಿ, ಡೌನ್ ಸಿಂಡ್ರೋಮು, ಮೆಂಟಲ್ ರಿಟಾರ್ಡೇಷನು, ಆಮೇಲೆ ಪಟಾ ಸಿಂಡ್ರೋಮ್, ಎಡ್ವರ್ಡ್ ಸಿಂಡ್ರೋಮ್, ಕ್ಲೈನಿಫಿಲ್ಟರ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್, ಕ್ರೈಡೋ ಕ್ಯಾಟ್, ವೂಲ್ ಫರ್ಶಾನ್ ಸಿಂಡ್ರೋಮ್, ಫ್ರಜೈಲ್ ಎಕ್ಸ್ ಈ ಥರ ಅದು ಹೆಸರು ಹೇಳ್ತಾ ಹೋದರೆ ಅದು ದೊಡ್ಡದು ಒಂದು ಲಿಸ್ಟ್. ಒಟ್ಟಿನಲ್ಲಿ ಓವರಾಲ್ ಆಗಿ ಹೇಳ್ಬೇಕು ಅಂತಂದರೆ ಅನಾರೋಗ್ಯ ಮಕ್ಕಳಿಗೆ ಜನ್ಮ ನೀಡುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಆಗ್ತಾ ಬರುತ್ತೆ. ನಿಧಾನಕ್ಕೆ ಮದುವೆಯಾಗಿ ತುಂಬ ಒಂದು ವಯಸ್ಸಾದ ಮೇಲೆ ಮಕ್ಕಳಾಗುತ್ತಲ್ಲ, ಅದು ರಿಸ್ಕ್ ಜಾಸ್ತಿ ಆಗ್ತಾ ಬರುತ್ತೆ ಅಂತ ಒಂದು ಇದರಲ್ಲಿ. ಓಕೆ. ಸೊ ಈಗ ಇದು ಎಷ್ಟು ಪ್ರಸ್ತುತನೋ ನನಗೆ ಗೊತ್ತಿಲ್ಲ ಇದನ್ನ ಮಾತಾಡೋದು. ಈಗ ನಾವೆಷ್ಟು ಆಧುನಿಕತೆ ಅಲ್ಲಿ ನಾವು ಚೇಂಜಸ್ ಆಗಿದ್ದೇವೆ ಅಂತ ಹೇಳಿದ್ರೆ, ಈಗ ಒಂದಿಷ್ಟು ಘಟನೆಗಳನ್ನ ನಾವು ನೋಡಿರ್ಬೋದು. ಒಂದು ಹೆಣ್ಮಕ್ಳು ಹೇಗಾಗಿದ್ದಾರೆ ಅಂತ ಹೇಳಿದ್ರೆ, ಒಂದೆರಡು ಘಟನೆಗಳನ್ನ ಹೇಳೋದಾದ್ರೆ, ಅವರನ್ನೇ ಮದ್ವೆ ಆಗಿರುವಂತದ್ದು ಅಂತ ಹೇಳ್ತೇವೆ. ಸಲಿಂಗ ಕಾಮಿಗಳು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಮ್ಯಾಮ್? ಇದು ಸಲಿಂಗ ಕಾಮ ಅನ್ನೋದಿದೆಯಲ್ಲ, ಮೊದಲು IPC 377 ಅಂತ ಒಂದು ಇತ್ತು. ಅದರ ಪ್ರಕಾರ ಏನಾಯ್ತು ಅಂದ್ರೆ, ಯಾರು ಈ ತರ ಸಲಿಂಗ ಕಾಮಿಗಳು ಅವರ ಹುಡುಗನ ಜೊತೆ, ಹುಡುಗಿಯ ಜೊತೆ ಒಂದು ಸಂಪರ್ಕದಲ್ಲಿರೋದೇ ಆಗ್ಲಿ, ಆ ಥರದ್ದು ಏನಾದ್ರು ಆಕ್ಟಿವಿಟಿ ಇದ್ದಾಗ ಅದು ಕಾನೂನಿನಲ್ಲಿ ಶಿಕ್ಷೆ ನೀಡ್ತಾ ಇದ್ರು. ಅದಕ್ಕೆ 10 ವರ್ಷ ಜೈಲು ಶಿಕ್ಷೆ ಇತ್ತು. ಬೇರೆ ದೇಶಗಳಲ್ಲಿ ಮರಣದಂಡನೆ. ಎಲ್ಲಾರು ಗೊತ್ತಾದ್ರೆ ಈ ತರ ಇದಾರೆ ಅಂದ್ರೆ ಅವ್ರನ್ನ ಸುಟ್ಟಾಕ್ಬಿಡೋರು, ಅವ್ರನ್ನ ಬಿಡ್ತಾನೆ ಇರಲಿಲ್ಲ, ಅಥವಾ ಮರಣದಂಡನೆ ಅಥವಾ ಪಬ್ಲಿಕ್ ಅಲ್ಲಿ ಅವ್ರನ್ನ ಗಲ್ಲಿಗೇರಿಸಂಥದ್ದು. ಈ ತರದ್ದು ಜಗತ್ತಿನಾದ್ಯಂತ ಯಾವ ಇದ್ರಲ್ಲೂ ಇದನ್ನ ಒಪ್ಕೊಳ್ಳಲ್ಲ. ಅಂದ್ರೆ ಇದು ಇಲ್ಲ ಅಂತಲ್ಲ, ಇದು ಮೊದಲು ಶತಶತಮಾನಗಳನ್ನ ನೋಡಿದ್ರು ಇದು ಇದೆ. ಆದ್ರೆ ಅವಾಗೆಲ್ಲ ಏನಾಗ್ತಿತ್ತು ಅಂದ್ರೆ ಹಿಡನ್ ಇದು. ಹಂಗಿದ್ರು ಜನಕ್ಕೆ ಭಯ ಇತ್ತು, ಸಮಾಜದಲ್ಲಿ ಹೇಳ್ಕೊಂತ ಇರ್ಲಿಲ್ಲ, ಯಾರು ಮುಂದೆ ಬರ್ತಾ ಇರ್ಲಿಲ್ಲ, ನಾನು ಈ ತರ ಅಂತ ಯಾರು ಬರ್ತಾ ಇರ್ಲಿಲ್ಲ. ಏಕೆಂದ್ರೆ ಅದು ಶಿಕ್ಷೆ ಗೊತ್ತಾದ್ರೆ ಅವ್ರಿಗೆ ಪನಿಷ್ಮೆಂಟ್ ಅಲ್ವಾ. ಆದ್ರೆ ಈಗೇನಾಗಿದೆ, IPC 377 ಅದು ಸುಪ್ರೀಂ ಕೋರ್ಟ್ ಅದನ್ನ ತೆಗೆದಾಕದ ಮೇಲೆ ಈಗ ಧೈರ್ಯ ಬಂದ್ಬಿಟ್ಟಿದೆ. ಹೌದು. ಹಾಗಾಗಿ ತುಂಬಾ ಪ್ರೌಡ್ ಆಗಿ ಅವರು ನಾನು ಲೆಸ್ಬಿಯನ್ನು, ನಾನು ಗೇ ಅನ್ನೋದು ಹೇಳ್ಕೊಳ್ಳೋದು ಇದು ಮಾಡ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಇಂಥ ಜನ ಅಂದಾಗ ನಾವು ಅವರು ನಮ್ಮ ಥರನೇ ಮನುಷ್ಯರು. ಅವರು ಆ ಥರ ಅಸಹಜವಾದ ಒಂದು, ಅದು ಸಹಜವಲ್ಲದ್ದು. ಸಹಜ ಪ್ರಕೃತಿಯಲ್ಲಿ ಏನು ಅಂದರೆ, ಒಂದು ಗಂಡು ಹೆಣ್ಣು ಜೊತೆಯಾಗಿರೋವಂಥದ್ದು, ಸೇರೋ ಅಂಥದ್ದು ಸಹಜ. ಇದು ಗಂಡು ಹೆಣ್ಣು ಅಂದರೆ ಅಸಹಜ ಅಂತ ಅಂತೀವಿ. ಏನು ನೇಚರಲ್ಲಿ ನಡೆದ್ರೆ ಅಸಹಜನೇ, ಅದು ಅನ್ಯಾಚುರಲ್. ಏನಕ್ಕೆ ಆ ಥರ ಆಗುತ್ತೆ? ಅದು ಸಾಮಾನ್ಯವಾಗಿ ನಡೆಯಲ್ಲ. ಆದರೂ ಅವ್ರಿಗೆ ಆ ಥರ ಏನಕ್ಕೆ ಹಂಗಾಗುತ್ತೆ ಅಂದರೆ, ಬೇಕಾದಷ್ಟು ಫ್ಯಾಕ್ಟರ್ಸ್ ಇದೆ. ಅದೊಂದು ದೊಡ್ಡ ಬೇರೆ ಟಾಪಿಕ್, ಇನ್ನೊಂದ್ಸಲ ಮಾತಾಡೋಣ. ಅದರಲ್ಲಿ ಎಪಿಜೆನೆಟಿಕ್ ಫ್ಯಾಕ್ಟರ್ ಅಂತ ಅಂತೀವಿ, ಜೆನೆಟಿಕ್ ಫ್ಯಾಕ್ಟರ್ ಅಂತೀವಿ, ಹಾರ್ಮೋನಲ್ ಫ್ಯಾಕ್ಟರ್ಸ್ ಅಂತೀವಿ. ಅದರ ಜೊತೆಗೆ ಬೇಕಾದಷ್ಟು ನಮ್ಮ ಜೀನ್ಸಲ್ಲಿ ಬೇಕಾದಷ್ಟು ಮಾಡಿಫಿಕೇಶನ್ ಆಗಿದೆ. ಎವಲ್ಯೂಷನು ಸಹ ಇದನ್ನ ಪ್ರೋತ್ಸಾಹ ಮಾಡಿದೆ ಹಿಂದೆ ಒಂದು ಕಾಲದಲ್ಲಿ. ಹಾಗಾಗಿ ಅದು ಇನ್ನೂ ಹಾಗೆ ಉಳ್ಕೊಂಬಂದಿದೆ. ಅವರ ಬ್ರೈನ್ ನೆಟ್ವರ್ಕಿಂಗ್ ಅಲ್ಲಿ, ನ್ಯೂರೋಪ್ಲಾಸ್ಟಿಸಿಟಿಲಿ ಬದಲಾವಣೆಗಳಾಗಿರುತ್ತೆ, ಸೆಕ್ಸ್ ಓರಿಯೆಂಟೇಷನ್ ಅಲ್ಲಿ ಬದಲಾವಣೆಗಳಾಗಿರುತ್ತೆ. ಹಾಗಾಗಿ ಇದನ್ನ ನಾವು ನೋಡ್ತೀವಿ. ಆದರೆ ಹೆಣ್ಣು ಮಕ್ಕಳು ಅವರು ಮದುವೆ ವಯಸ್ಸನ್ನು ಮುಂದೂಡೋದು, ಮಗು ಆಗೋದನ್ನು ಮುಂದೂಡಿದಾಗ ಏನಾಗುತ್ತೆ ಅಂದರೆ, ಅವರು ಬಿಡುಗಡೆ ಮಾಡುವ ಅಂಡಾಣುಗಳಿದೆಯಲ್ಲ, ಅದು ಕಳಪೆ ಅಂಡಾಣುಗಳಾಗ್ಬಿಡುತ್ತೆ. ಆ ಕಳಪೆ ಅಂಡಾಣುಗಳ ಜೊತೆ ವೀರ್ಯಾಣುಗಳು ಸೇರಿದಾಗ ಅದು ಒಂದು ಅನಾರೋಗ್ಯಕರವಾದ ಮಗುವಿಗೆ ಒಂದು ಜನ್ಮಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ತುಂಬ ಸೂಕ್ತವಾದ ಒಂದು ವಯಸ್ಸು ಅಂದರೆ ಒಂದು 22ರಿಂದ 28 ಒಳಗಡೆ ಅವರು ಮದುವೆ, ಮಗು ಎಲ್ಲ ಆದರೆ 1 or 2 ಆಗಲಿ ಆಗ್ಬಿಟ್ರೆ ಅದು ರಿಸ್ಕ್ ಕಮ್ಮಿ. ನೀವು 30 ಮೇಲೆ ಹೋದರೆ ನಿಮಗೆ ಅಂದರೆ 30 ವರ್ಷ ಆದವ್ರಿಗೆ ಎಲ್ಲಾರ್ಗು ಮೆಂಟಲಿ ರಿಟಾರ್ಡೆಡ್ ಮಗು ಹುಟ್ಟುತ್ತೆ ಅಂತಲ್ಲ, ರಿಸ್ಕ್ ಜಾಸ್ತಿ. ಹುಟ್ಟುವ ಸಾಧ್ಯತೆಗಳನ್ನ ನಾವು ನೋಡಿದಾಗ ಜಾಸ್ತಿ ಇರುತ್ತೆ. ಇಲ್ಲಿ ಹುಟ್ಟುವ ಸಾಧ್ಯತೆ ಕಮ್ಮಿ, ಇದು ಸಣ್ಣ ವಯಸ್ಸಿನಲ್ಲಿ. ಅಲ್ಲಿ ಹುಟ್ಟುವ ಸಾಧ್ಯತೆ ಜಾಸ್ತಿ. ಕಾರಣ ಏನಂತಂದ್ರೆ, ಆ ಒಂದು ಬಿಡುಗಡೆ ಮಾಡುವ ಅಂಡಾಣುಗಳಿದೆಯಲ್ಲ, ಅದು ಕಳಪೆ ಅಂಡಾಣುಗಳು ಆಗಿರುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ
ಅವರು ಬಹಳ ಒಂದು ಮುನ್ನೆಚ್ಚರಿಕೆನ ವಹಿಸಬೇಕು. ಕೆಲವು ಸಂದರ್ಭದಲ್ಲಿ ಇನ್ಎವಿಟಬಲ್ ಯಾವುದೋ ಒಂದು ಜಾಬಲ್ಲಿ, ಈಗ ನಾವು ಸೆಲೆಬ್ರಿಟಿ ಅಂತ ನೋಡ್ತೀವಿ, ನೀವು ಬಹಳಷ್ಟು ಜನನ ನೋಡಿರ್ಬೋದು, ಹಾಲಿವುಡ್ ಬಾಲಿವುಡ್ ಎಲ್ಲ, ಅವರು ಮದುವೆ ಆಗದೆ 40 ವರ್ಷ, ಅಂದ್ರೆ ಅವ್ರದ್ದೆಲ್ಲ ಆ ಒಂದು ಕೆರಿಯರ್ ಮುಗೀತು ಅಂತ ಅಂದ ಮೇಲೆ ಆಯ್ತಪ್ಪ ಇನ್ನೇನಿಲ್ಲ ನನಗಿಲ್ಲಿ ಮಾರ್ಕೆಟ್ ಅಂದಾಗ ಒಂದು ಮದುವೆ, ಅದು ಗೃಹಸ್ಥ ಅಂತ ಹೋಗ್ತಾರೆ ಅವರು, ಮುಖ್ಯವಾಗಿ ಹೆಣ್ಮಕ್ಳು. ಅಂತ ಸಂದರ್ಭದಲ್ಲಿ 40 ವರ್ಷ ಆಗೋಗಿರುತ್ತೆ ಅವ್ರಿಗೆ. ಆವಾಗ ಮಕ್ಕಳಾದ್ರೂ ಚೆನ್ನಾಗಿರುತ್ತೆ ಅಂತ ಅನ್ಸ್ಬೋದು ನಮಗೆ. ಒಂದು 40 ವರ್ಷ ಆದ್ರೂ ಚೆನ್ನಾಗಿದೆ ಮಗು ಅಂದ್ರೆ ಅವರು ಪ್ರಿನೇಟಲ್ ಡಯಾಗ್ನೋಸಿಸ್ಗೆ ಹೋಗಿರ್ತಾರೆ ಅವರು. ಈಗ ಮದುವೆ ಆಗಿ ಒಂದು ಮಗು ಬೇಕು ಅಂದಾಗ ಗೈನಕಾಲಜಿಸ್ಟ್ ಹತ್ರ ಹೋಗ್ತಾರಲ್ಲ, ಅಲ್ಲಿ ಅವ್ರಿಗೆ ಕೆಲವೊಂದು ಜೆನೆಟಿಕ್ ಟೆಸ್ಟ್ಗಳ ಬಗ್ಗೆ ಹೇಳಿರ್ತಾರೆ. ಮತ್ತೆ ಅವರೆಲ್ಲ ಸೆಲೆಬ್ರಿಟಿ ಅಂದಾಗ ಅವ್ರಿಗೆ ದೇ ಆರ್ ಅಫೋರ್ಡಬಲ್, ಯಾವ್ದು ಬೇಕಾದ್ರೂ ಟೆಸ್ಟ್ ಮಾಡಿಸ್ಕೋಬಹುದು. ಅವರು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗ್ತಾರೆ ಅವರು ಅಲ್ವಾ. ಅಂತ ಸಂದರ್ಭದಲ್ಲಿ ಅವರಿಗೆ ಪ್ರಿನೇಟಲ್ ಡಯಾಗ್ನೋಸಿಸ್, ಆಮ್ನಿಯೋಸಿಂಟಸಿಸ್, ಕೊರಿಯಾನಿಕ್ ವಿಲೇಜ್ ಸ್ಯಾಂಪ್ಲಿಂಗ್, ಕಾರ್ಡೋಸಿಂಟಸಿಸ್, ಈ ತರ ಎಲ್ಲ ಇದೆ. ಇದು ಯಾವ್ದಾದ್ರು ಒಂದು ಟೆಸ್ಟ್ ಮಾಡಿದಾಗ ಮಗು ಚೆನ್ನಾಗಿದೆಯೋ ಇಲ್ವೋ ಗೊತ್ತಾಗುತ್ತೆ ಆರೋಗ್ಯ. ಅದು ಸರಿ ಇಲ್ಲ, ಅನಾರೋಗ್ಯದಿಂದ ಕೂಡಿದೆ ಅಂದಾಗ ಅದನ್ನ ಅಬಾರ್ಟ್ ಮಾಡ್ತಾರೆ. ಈಗ ನಾವೇನ್ ನೋಡ್ತೀವಿ ಅಂದ್ರೆ, ಯಾವುದೋ ಒಬ್ಬ ಸೆಲೆಬ್ರಿಟಿಗೆ ಕ್ಯಾನ್ಸರ್ ಬಂತು, ವಾಸಿಯಾದ್ರು ಬಂದ್ರು, ಯಾವುದೋ ಸೆಲೆಬ್ರಿಟಿ 40 ವರ್ಷ ಆಯ್ತು ಚೆನ್ನಾಗಿರೋ ಮಗು ಹುಡ್ತು, ಆದ್ರೆ ಅದ್ರ ಹಿಂದೆ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದ್ರ ಹಿಂದೆ ಅವ್ರು ಎಷ್ಟು ಖರ್ಚು ಮಾಡಿದ್ದಾರೆ, ಅವ್ರು ಎಷ್ಟು ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದಾರೆ, ಅಥವಾ ಯಾವುದೋ ಸೆಲೆಬ್ರಿಟಿ ಸಡನ್ ಆಗಿ ತುಂಬಾ ಚೆನ್ನಾಗಾಗ್ಬಿಟ್ರು, ಹಿಂದೆ ಎಷ್ಟು ಸರ್ಜರಿ ಮಾಡಿಸ್ಕೊಂಡಿದ್ದಾರೆ, ಕಾಸ್ಮೆಟಿಕ್ ಸರ್ಜರಿ ಅದು ಇದು ಎಲ್ಲ. ಸೊ ಅದು ಹಿಂದೆ ಏನೋ ಬೇಕಾದಷ್ಟು ಇರುತ್ತೆ, ಜನಸಾಮಾನ್ಯರಿಗೆ ಅದು ತಿಳಿದಿರೋದಿಲ್ಲ. ಹಾಗಾಗಿ ಕಡಿಮೆ ಅಂದ್ರೆ ಒಂದು ಸೂಕ್ತ ವಯಸ್ಸು ಅನ್ನೋದಾದ್ರೆ ಒಂದು ಮಗು ಪಡೆಯೋದಕ್ಕೆ 22ರಿಂದ 28 ವರ್ಷ ತುಂಬಾ ಒಳ್ಳೆ. ಅದರಲ್ಲಿ 24, 26 ಇವೆಲ್ಲ ತುಂಬಾ ಐಡಿಯಲ್ ಅಂತ ಅನ್ಬೋದು. 22 ತುಂಬಾ ಹತ್ರ ಅಂತ ಅನ್ಸೋರು, 24, 26 ವೆರಿ ಐಡಿಯಲ್. 28 ಅಷ್ಟರಲ್ಲಿ ಒಂದು ಆದ್ರೆ ಒಳ್ಳೇದು. ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ. ಸೊ ಹೆಣ್ಮಕ್ಳು ಸರಿಯಾದ ವಯಸ್ಸಿಗೆ ಮದುವೆ ಆಗ್ಬೇಕು, ಇಲ್ಲದಿದ್ರೆ ಆರೋಗ್ಯದ ಮೇಲೆ ತುಂಬಾ ಖಂಡಿತ ಪರಿಣಾಮ ಬೀರುತ್ತೆ. ಹೌದು, ತುಂಬಾ ಲೇಟ್ ಮ್ಯಾರೇಜ್ ಆಗಿ ಮಗು ತುಂಬಾ ನಿಧಾನ ಆಗಿ ಒಂದೇ ಮಗುದಾದ್ರೂ ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಬರೋ ಸಾಧ್ಯತೆನೂ ಜಾಸ್ತಿ ಇರುತ್ತೆ. ಅದೆಲ್ಲ ತುಂಬಾ ಅದ್ರದ್ದು ರಿಲೇಟೆಡ್ ತುಂಬಾ. ಆಮೇಲೆ ಮದುವೆನೇ ಆಗಲ್ಲ, ಮಗುನೇ ಬೇಡ ಅಂದಾಗ್ಲೂ ಬ್ರೆಸ್ಟ್ ಕ್ಯಾನ್ಸರ್ ಸಾಧ್ಯತೆ. ನಾನು ಹೇಳೋದು ಎಲ್ಲರಿಗೂ ಬರುತ್ತೆ ಅಂತಲ್ಲ, ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಮದುವೆನೇ ಆಗಿರೋದಿಲ್ಲ, ಮಗುನೇ ಆಗಿರೋದಿಲ್ಲ, ಇಂಥವ್ರಿಗೆ ಸಾಧ್ಯತೆಗಳು ಬೇರೆ ಹೆಣ್ಮಕ್ಳಿಗೋಸ್ಕರ ಸ್ವಲ್ಪ ಜಾಸ್ತಿ. ಓಕೆ. ಸೊ ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರೆ ಧನ್ಯವಾದಗಳು ಡಾಕ್ಟರ್. ನಮಸ್ತೆ. ಇದೇ ರೀತಿ ಮತ್ತಷ್ಟು ವಿಶೇಷವಾದಂತಹ ಕಾರ್ಯಕ್ರಮಗಳಿಗಾಗಿ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.